ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸ್ನೇಹಿತರೆ. ಆಲ್ಮೋಸ್ಟ್ ನಿನ್ನೆಯಿಂದ ಸುಮಾರು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಾಗಿರ್ಬೋದು, ಅದೇ ರೀತಿಯಾಗಿ ಯೂಟ್ಯೂಬ್ ಚಾನಲ್ಗಳಲ್ಲಿ ಹರಿದಾಡ್ತಾ ಇರ್ತಕ್ಕಂಥ ಒಂದು ಮಾಹಿತಿ ಏನು ಅಂತಂದರೆ, ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ 2020ರಲ್ಲಿ 26ರಲ್ಲಿ ಏನು ಆಗ್ತಾ ಇದೆ, ಅದರ ನೇಮಕಾತಿಯ ನಿಯಮಗಳಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗಿದೆ ಅಂತಕ್ಕಂತಹ ಸುದ್ದಿ ಬರ್ತಾ ಇದೆ ಸ್ನೇಹಿತರೆ. ಆಲ್ಮೋಸ್ಟ್ ಈ ಒಂದು ಫೋಟೋನ ನೀವೆಲ್ಲರೂ ಕೂಡ ನೋಡಿರ್ತೀರಿ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕ್ಲಾರಿಫೈಯನ್ನು ಮಾಡೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು. ಸುಮಾರು ಜನ ನಿನ್ನೆಯಿಂದ ಕೇಳ್ತಾ ಇದ್ರಿ, ಇದು ರೂಲ್ಸ್ ನಿಜಾನಾ ಏನು ಅಂತೇಳಿ. ನೋಡ್ರಿ, ಆಲ್ಮೋಸ್ಟ್ ನಾವಿಲ್ಲಿ AI ಒಂದು ಈ ಇಮೇಜನ್ನು ಹಾಕಿ ಕೇಳಿದಾಗ, ಈ ದಾಖಲೆಯು ಕಾಲೇಜು ಶಿಕ್ಷಣ ಇಲಾಖೆ ಅಧೀನದಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಈ ಒಂದು ಕರಡು ಪ್ರತಿ ಅಂತಕ್ಕನ್ನೋದು ಆಲ್ರೆಡಿ ಸಿದ್ಧವಾಗಿರ್ತಕ್ಕನ್ನೋದು ಸ್ನೇಹಿತರೆ. ಇದು ಆಲ್ಮೋಸ್ಟ್ ಏನಪ್ಪಾ ಅಂತಂದರೆ, ಮುಂದಿನ ದಿನಮಾನಗಳಲ್ಲಿ ಅಥವಾ ಇನ್ನು ಮುಂದಿನ ವಾರದಲ್ಲಿ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡೋಕ್ಕಿಂತ ಮುಂಚಿತವಾಗಿ ಈ ಹಿಂದಿನ ಪರೀಕ್ಷಾ ಪದ್ಧತಿ ಯಾವ ರೀತಿ ಇತ್ತು ಅನ್ನೋದನ್ನು ಸ್ವಲ್ಪ ನಾವಿಲ್ಲಿ ಗಮನಿಸೋಣ ಸ್ನೇಹಿತರೆ. ಆಲ್ಮೋಸ್ಟ್ ನೀವು ಇಲ್ಲಿ ನೋಡ್ಬೋದು, ಮೊದಲು ಕೂಡ ಏನಿತ್ತು ಅಂದರೆ 4 ಪತ್ರಿಕೆಗಳು ಇರ್ತಾ ಇದ್ದು. 2 ಅರ್ಹತಾ ಪತ್ರಿಕೆಗಳಿದ್ದರೆ ಇನ್ನು 3 ಮತ್ತು 4ನೇ ಪತ್ರಿಕೆಗಳು ನಿಮ್ಮ ಮೆರಿಟನ್ನು ಕನ್ಸಿಡರ್ ಮಾಡ್ತಕ್ಕಂತಹ ಪತ್ರಿಕೆಗಳಾಗ್ತಿದ್ದು. ಅದರಲ್ಲಿ 3ನೇ ಪತ್ರಿಕೆ ಏನಿತ್ತು ಅಂತಂದರೆ ಸಾಮಾನ್ಯ ಜ್ಞಾನ, 50 ಅಂಕಗಳು. ಪತ್ರಿಕೆ 4 ಬಂದುಬಿಟ್ಟು 250 ಅಂಕಗಳು. 125 ಪ್ರಶ್ನೆಗಳು ಇರ್ತಾ ಇದ್ದು. ಟೋಟಲಿ ಏನಪ್ಪ ಅಂದರೆ 300 ಅಂಕಗಳು ನಿಮ್ಮ ಒಂದು ಮೆರಿಟನ್ನು ಡಿಸೈಡ್ ಮಾಡ್ತಿದ್ದು. ಅದೇ ರೀತಿಯಾಗಿ ಕಡ್ಡಾಯ ಪತ್ರಿಕೆಯಲ್ಲಿ ಋಣಾತ್ಮಕ ಮೌಲ್ಯಮಾಪನ ಅಂದರೆ ಕಡ್ಡಾಯ ಪತ್ರಿಕೆಗಳು ಏನಿದಾವಲ್ಲ, 3 ಮತ್ತು 4, ಇಲ್ಲಿ ಏನಾಗಿತ್ತು ಅಂತಂದರೆ ಋಣಾತ್ಮಕ ಅಂಕಗಳು ಇರ್ತಾ ಇದ್ದು. ಅರ್ಹತಾ ಪತ್ರಿಕೆಯಲ್ಲಿ ಇರ್ತಾ ಇರಲಿಲ್ಲ. ಕಡ್ಡಾಯ ಪತ್ರಿಕೆಯಲ್ಲಿ ಋಣಾತ್ಮಕ ಮೌಲ್ಯಮಾಪನ ಅಂತಕ್ಕನ್ನೋದು ಇರ್ತಾ ಇತ್ತು ಸ್ನೇಹಿತರೆ. ಓಕೆನಾ. ಈ ಬಾರಿ ಏನೇನು ಬದಲಾವಣೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಅಂತಕ್ಕನ್ನೋದನ್ನು ನಾವೀಗ ಅಬ್ಸರ್ವ್ ಮಾಡೋಣ ಸ್ನೇಹಿತರೆ. ಈ ಬಾರಿಯ ಬದಲಾವಣೆಯಲ್ಲಿ ಟೋಟಲಿ ಇಲ್ಲಿಯೂ ಕೂಡ 2 ಪತ್ರಿಕೆಗಳಿರ್ತವೆ. ಕನ್ನಡ ಮತ್ತು ಇಂಗ್ಲೀಷ್ ಇವುಗಳು ಅರ್ಹತಾ ಪತ್ರಿಕೆಗಳು ಆಗಿರ್ತವೆ. ಆ್ಯಸ್ ಇಟ್ ಈಸ್ ಮೊದಲು ಯಾವ ರೀತಿ ಇತ್ತಲ್ಲ ಅದೇ ರೀತಿಯಾಗಿ 2 ಪತ್ರಿಕೆಗಳು ಬರವಣಿಗೆಯ ರೂಪದಲ್ಲಿ ಇರ್ತವೆ. 100 ಅಂಕಗಳಿಗೆ ಏನಿದೆಯಲ್ಲ, ಅವುಗಳು ಬರವಣಿಗೆಯ ರೂಪದಲ್ಲಿ ಇರ್ತವೆ. ಅವೆಲ್ಲವೂ ಕೂಡ SSLC ಮಟ್ಟದವರೆಗಿನ ಒಂದು ನಾಲೆಜ್ ನಿಮಗೆ ಗೊತ್ತಿದ್ದರೆ ಸಾಕು ಸ್ನೇಹಿತರೆ. ಪ್ರತಿ ಪತ್ರಿಕೆಗೆ 2 ಗಂಟೆಗಳು ಅವಕಾಶ ಇರ್ತದೆ. ಕನ್ನಡ 2 ಗಂಟೆ, ಇಂಗ್ಲೀಷ್ 2 ಗಂಟೆ ಅಂತಕ್ಕಂಥದ್ದು. ಟೋಟಲಿ 2 ಪತ್ರಿಕೆಗಳು ಇವು ಅರ್ಹತಾ ಪತ್ರಿಕೆಗಳು. ಯಾವುದೇ ರೀತಿಯ ಮೆರಿಟ್ಗೆ ಈ ಪತ್ರಿಕೆಗಳನ್ನ ಕನ್ಸಿಡರ್ ಮಾಡೋದಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಈ 3 ಮತ್ತು 4ನೇ ಪತ್ರಿಕೆಗಳು ನಿಮ್ಮ ಮೆರಿಟನ್ನು ಕನ್ಸಿಡರ್ ಮಾಡ್ತಕ್ಕಂಥವು. ಪ್ರತಿ ಪತ್ರಿಕೆಗೆ 3 ಗಂಟೆ ಅವಧಿ ಇರ್ತದೆ. ಒಂದು ಪತ್ರಿಕೆಗೆ ಎಷ್ಟಪ್ಪ ಅಂತಂದರೆ 3 ಗಂಟೆಗಳು, 100 ಕ್ವಶನ್ಸ್ ಇರ್ತವೆ. ಟೋಟಲಿ 100 ಪ್ರಶ್ನೆಗಳು ಇಂಟು 3 ಅಂದರೆ 300 ಅಂಕಗಳಿಗೆ ಪ್ರತಿ ಪತ್ರಿಕೆ ಅಂತಕ್ಕಂಥದ್ದು ಇರ್ತದೆ. ಟೋಟಲಿ 2 ಪತ್ರಿಕೆಗಳು 600 ಅಂಕಗಳು ಇರ್ತಾವೆ ಸ್ನೇಹಿತರೆ. ಓಕೆನಾ. 100 ಪ್ರಶ್ನೆಗಳು, 1 ಕ್ವಶನ್ಸ್ಗೆ 3 ಮಾರ್ಕ್ಸ್ ಇರ್ತದೆ. 300 ಮಾರ್ಕ್ಸ್. ಓಕೆನಾ. ಪತ್ರಿಕೆ 3 ಅಂತಕ್ಕಂಥದ್ದು ಏನಿದೆ ಅಲ್ಲ ಸ್ನೇಹಿತರೆ, ಈ ಭಾರಿ ಬದಲಾವಣೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಆಲ್ಮೋಸ್ಟ್ ನೀವು ಇಲ್ಲಿ ಗಮನಿಸ್ಬೋದು, ಒಟ್ಟು ಅಂಕಗಳು ಎಷ್ಟು ಅಂತಂದರೆ 300 ಅಂಕಗಳಿರ್ತವೆ. ಆಲ್ರೆಡಿ ಹೇಳಿರದ ರೀತಿಯಲ್ಲಿ 100 ಪ್ರಶ್ನೆಗಳು. ಎಷ್ಟು ವಿಭಾಗವನ್ನು ಮಾಡ್ಕೊಂಡಿದ್ದಾರೆ ಅಂದರೆ ಟೋಟಲಿ 5 ವಿಭಾಗಗಳನ್ನ ಇದರಲ್ಲಿ ಮಾಡ್ಕೊಂಡಿದ್ದಾರೆ. ಪ್ರತಿ ವಿಭಾಗದಿಂದ 20 ಪ್ರಶ್ನೆಗಳು, 60 ಅಂಕ. ಓಕೆನಾ. 20 ಪ್ರಶ್ನೆಗಳು 60 ಅಂಕ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು ಸ್ನೇಹಿತರೆ. ಹಾಗಾದರೆ ಈ ಒಂದು ಸಾಮಾನ್ಯ ಅಧ್ಯಯನ ಪಠ್ಯಕ್ರಮ ಅಂತಕ್ಕಂಥದ್ದು ಏನಿದೆಯಲ್ಲ, ಅಥವಾ ಈ ಪತ್ರಿಕೆ ಏನೆಲ್ಲ ವಿಷಯಗಳನ್ನ ಒಳಗೊಂಡಿದೆ, ಅದೇ ರೀತಿ ಯಾವ 5 ಭಾಗಗಳು ಅನ್ನೋದನ್ನು ಸ್ವಲ್ಪ ನಾವಿಲ್ಲಿ ಸಂಕ್ಷಿಪ್ತವಾಗಿ ನೋಡುವಂಥ ಪ್ರಯತ್ನವನ್ನು ಮಾಡೋಣ ಸ್ನೇಹಿತರೆ. ನೀವಿಲ್ಲಿ ಗಮನಿಸ್ಬೋದು, ಅಧ್ಯಾಯ 1, ಅಧ್ಯಾಯ 2, ಅಧ್ಯಾಯ 3, ಅಧ್ಯಾಯ 4, ಅಧ್ಯಾಯ 5. ಅಧ್ಯಾಯ 1ರಲ್ಲಿ ಇತಿಹಾಸ ಮತ್ತು ಅರ್ಥಶಾಸ್ತ್ರ ಬರ್ತದೆ. ಅಧ್ಯಾಯ 2 ಬಂದಾಗ ಭೂಗೋಳಶಾಸ್ತ್ರ ಮತ್ತು ಸಂವಿಧಾನ, ಅದೇ ರೀತಿ ಆಡಳಿತ. ನೆಕ್ಸ್ಟು ಅಧ್ಯಾಯ 3 ವಿಜ್ಞಾನ ಮತ್ತು ಪರಿಸರ. ಅಧ್ಯಾಯ 4 ಆಪ್ಟಿಟ್ಯೂಡ್ ಮತ್ತು ಪ್ರಚಲಿತ ವಿದ್ಯಮಾನಗಳು. ಅಧ್ಯಾಯ 5 ಗಣಕಯಂತ್ರ ಕೌಶಲ್ಯ ಅಂತಕ್ಕಂಥದ್ದು. ಆಲ್ಮೋಸ್ಟ್ ಎಲ್ಲವನ್ನೂ ಕೂಡ ಏನಪ್ಪ ಅಂತಂದರೆ, ನಾನು ಇನ್ ಡೀಟೇಲ್ ಆಗಿ ಇಲ್ಲಿ ಹೇಳಕ್ಕೆ ಹೋಗಿಲ್ಲ, ಅವರು ಕೊಟ್ಟಿದ್ದಾರೆ. ಆದರೆ ಮೇನ್ ಅಧ್ಯಾಯದ ಹೆಸರುಗಳನ್ನ ಮಾತ್ರ ನಾನು ಇಲ್ಲಿ ನಿಮಗೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ನಿಮ್ಗೆ ಏನು ಮಾಡಿದ್ದೇನೆ ಅಂದರೆ ಆ ಒಂದು ಇಮೇಜನ್ನು ಶೇರ್ ಮಾಡಿದ್ದೀನಿ. ನೀವು ಅದನ್ನು ಅಬ್ಸರ್ವ್ ಮಾಡ್ಕೋಬೋದು.
ಸೊ ಈ ಬಾರಿ ಏನಪ್ಪಾ ಅಂತಂದರೆ ಐಚ್ಛಿಕ ವಿಷಯಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತಾರೆ ಅದೇ ರೀತಿಯಾಗಿ ಸಾಮಾನ್ಯ ಅಧ್ಯಯನ ಪತ್ರಿಕೆಗೂ ಕೂಡ ಸೊ ಅಷ್ಟೇ ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ಓಕೆನಾ. ಸೊ ಇದರಿಂದ 20 ಪ್ರಶ್ನೆಗಳು ಅಂದರೆ 60 ಅಂಕ, ಇದರಿಂದ 60 ಅಂಕ, ಇದರಿಂದ 60 ಅಂಕ, ಸೊ ಇದೇ ರೀತಿ 60 ಅಂಕ. ನೆಕ್ಸ್ಟು ಇದಕ್ಕೂ ಕೂಡ ಅಂದರೆ 5 ವಿಭಾಗದಿಂದ ಸುಮಾರು 100 ಪ್ರಶ್ನೆಗಳನ್ನ ತೆಗೆದು ಅದನ್ನು 300 ಮಾರ್ಕ್ಸ್ಗಳಿಗೆ ಸೊ ಕನ್ವರ್ಟ್ ಮಾಡುವಂಥದ್ದು ಈಗಿರ್ತಕ್ಕಂಥ ರೂಲ್ಸ್ನಲ್ಲಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಅದೇ ರೀತಿಯಾಗಿ ಪತ್ರಿಕೆ 4 ಬಂದಾಗ ನಿಮ್ಮ ಐಚ್ಛಿಕ ವಿಷಯ, ಸೊ ಕನ್ನಡ ಆಗಿರ್ಬೋದು, ಅದೇ ರೀತಿಯಾಗಿ ಇಂಗ್ಲೀಷ್ ಆಗಿರ್ಬೋದು. ಓಕೆನಾ. ಸೊ ಇಂಗ್ಲೀಷ್ ಆಗಿರ್ಬೋದು, ನೆಕ್ಸ್ಟು ಹಿಸ್ಟ್ರಿ ಆಗಿರ್ಬೋದು, ನೆಕ್ಸ್ಟು ಸೋಷಾಲಜಿ ಆಗಿರ್ಬೋದು. ಸೊ ನೀವು ಯಾವ ಸಬ್ಜೆಕ್ಟ್ ನಿಮ್ದು ಐಚ್ಛಿಕ ಬರ್ತದಲ್ಲ, ಸೊ ಆ ಐಚ್ಛಿಕ ಪರೀಕ್ಷೆ ಕೂಡ ಸೊ 300 ಅಂಕಗಳಿಗೆ ಇರ್ತದೆ. ಸೊ 100 ಪ್ರಶ್ನೆಗಳು ಸ್ನೇಹಿತರೆ. ಓಕೆನಾ. ಸೊ ಇಷ್ಟು ಬದಲಾವಣೆ ಇದೆ, ಇನ್ನೂ ಕೂಡ ಅಧಿಕೃತವಾಗಿ ಬಂದಿಲ್ಲ. ಸೊ ಆಲ್ಮೋಸ್ಟ್ ಏನಪ್ಪ ಅಂತಂದರೆ ಇದೇ ಫೈನಲ್ ಆಗುವಂತಹ ಸಾಧ್ಯತೆ ಇದೆ ಅಂತೇಳಿ ಸುಮಾರು ಜನ ಈಗ ಆಲ್ರೆಡಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಆಲ್ಮೋಸ್ಟ್ ಮುಂದಿನ ವಾರದಲ್ಲಿ. ಓಕೆನಾ. ಈಗ ಆಲ್ರೆಡಿ ಅದು CM ಆಫೀಸ್ನಲ್ಲಿ ಇರ್ತಕ್ಕಂಥದ್ದು ಫೈಲು. ಸೊ ಅಲ್ಲಿ ಉನ್ನತ ಶಿಕ್ಷಣ ಸಚಿವರು ಇಲ್ಲದೇ ಇರೋ ಕಾರಣಕ್ಕಾಗಿ ಆಲ್ಮೋಸ್ಟ್ ಈ ಭಾನುವಾರ ಒಂದು ಸಚಿವ ಸಂಪುಟ ಅಂತಕ್ಕಂಥದ್ದು ವಿಸ್ತರಣೆ ಆಗುವಂಥ ಸಾಧ್ಯತೆಗಳು ಇರೋದರಿಂದ ಮುಂದಿನ ವಾರ ಏನಾದರೂ ಸೊ ಅದಕ್ಕೆ ಉನ್ನತ ಶಿಕ್ಷಣ ಸಚಿವರು ಆಯ್ಕೆಯಾಗಿ ಬಂದರೆ ಸೊ ಅವರಿಂದ ಆ ಫೈಲಿಗೆ ಸೈನ್ ಮಾಡಿ ಸೊ ಮೂವ್ ಮಾಡುವಂತಹ ಸಾಧ್ಯತೆಗಳು ಇದೆ ಸ್ನೇಹಿತರೆ. ಸೊ ಆಲ್ಮೋಸ್ಟ್ ಇದು ಅಂತಿಮ ಆಗುವಂತಹ ಸಾಧ್ಯತೆಗಳು ತುಂಬಾ ಇದೆ ಅನ್ನೋದನ್ನು ಸೊ ಎಲ್ಲರೂ ಕೂಡ ಆಲ್ಮೋಸ್ಟ್ ಯಾರು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ನಿಮ್ಮ ಒಂದು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಿ. ಸೊ ಈ ಪ್ಯಾಟ್ರನಲ್ಲಿ ನೀವು ಇವಾಗ ಓದ್ತಾ ಹೋದ್ರಿ ಅಂದರೆ ಸಡನ್ನಾಗಿ ಏನಾದರೂ ಬದಲಾವಣೆ ಆದರೂ ಕೂಡ ನಿಮಗೆ ಗಾಬರಿ ಆಗೋದಿಲ್ಲ. ಹೌದಾ. ಸೊ ಈ ಪ್ಯಾಟ್ರನ್ ಬಿಟ್ಟು ನೀವು ಐಚ್ಛಿಕ ವಿಷಯಕ್ಕೆ ಮಾತ್ರ ಮಹತ್ವ ಕೊಡ್ತಾ ಇದ್ರಿ ಅಂತಂದರೆ ಸೊ ಇವಾಗಲೇ ಎಚ್ಚೆತ್ಕೊಂಡು ನೀವೇನು ಮಾಡಿರಿ ಅಂದರೆ ಬದಲಾವಣೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇನ್ನೂ ಒಂದು ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಈ ಒಂದು ನೋಟಿಫಿಕೇಶನ್ ಅಂತಕ್ಕನ್ನೋದು ಸೊ ಈ ನವಂಬರ್ ಇಲ್ಲ ಅಂತಂದರೆ ಅಕ್ಟೋಬರಲ್ಲಿ ಆಗುವಂತಹ ಸಾಧ್ಯತೆಗಳು ತುಂಬಾ ಇದೆ ಸ್ನೇಹಿತರೆ. ಆಲ್ರೆಡಿ ಎಲ್ಲವನ್ನೂ ಕೂಡ ಅವರು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟ್. ಓಕೆನಾ. ಯಾಕಂದರೆ ಈ 72,000 ಹುದ್ದೆಗಳು ಏನು ತುಂಬ್ತಾ ಇದೆ ಸೊ ಇದರಲ್ಲಿ ಅದನ್ನು ಕೂಡ ತುಂಬುವಂತಹ ಸಾಧ್ಯತೆಗಳು ಇರೋದರಿಂದ ಆದಷ್ಟು ಬೇಗನೆ ಅದು ನೋಟಿಫಿಕೇಶನ್ ಆಗುವಂತಹ ಸಾಧ್ಯತೆಗಳು ಇದೆ ಸ್ನೇಹಿತರೆ. ಓಕೆನಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿಗಳು ಬಂತು ಅಂತಂದರೆ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಶೇರ್ ಮಾಡಿರ್ತೀನಿ. ಸೊ ಟೆಲಿಗ್ರಾಮ್ ಗ್ರೂಪಿಗೆ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಕೆಳಗಡೆ ಇರತಕ್ಕಂತಹ ಒಂದು ಲಿಂಕನ್ನು ಸೊ ನೀವು ಕ್ಲಿಕ್ ಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೂ ಕೂಡ ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಸೊ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.